ನಮಸ್ಕಾರ ಎಲ್ಲರಿಗೂ. ನಾನು ಶ್ರೀಕೇಶ್, ಸುಶೀಲವನದಿಂದ. ಇವತ್ತು ನಮ್ಮ ಡ್ರಿಪ್ ಸಿಸ್ಟಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮದು ಸಿಸ್ಟಮ್. ಮೊದಲಿಗೆ ಫಸ್ಟ್ ಇಲ್ಲಿಂದ ಬರುತ್ತೆ, ಇದರಿಂದ ಇದು ಸ್ಯಾಂಡ್ ಫಿಲ್ಟರ್, ಇದರಲ್ಲಿ ಫಿಲ್ಟರ್ ಆಗಿ ಮತ್ತು ಇಲ್ಲಿ ನೋಡ್ಬೋದು ಪೂಜೆ ಮಾಡಿಟ್ಟಿದ್ದೀವಿ ನಾವು. ಇನ್ಪುಟ್ ಹೇಗಿದೆ, ವಾಟರ್ ಲೆವೆಲ್ 75%, 100% ಬಿಡಬೇಕಾ, 50%, ಇದು ನಾವೇನಾದರೂ ಇನ್ಪುಟ್ಸ್ ಕೊಡುವಾಗ ಅದ್ರ ಕ್ರಮೇಣವಾಗಿ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ನೀರು ಎಷ್ಟು ಹೋಗಬೇಕು, ಇನ್ಪುಟ್ಸ್ ಎಷ್ಟು ಹೋಗಬೇಕು ಅಂತ. ಇದು ಔಟ್ಪುಟ್ ಪ್ರೆಷರ್. ಅಲ್ಲಿಂದ ಬಂದು ಲಾಸ್ಟಿಗೆ ಇದು ಡಿಸ್ಕ್ ಫಿಲ್ಟರ್. ಇದರಿಂದ ಮತ್ತೆ ಮಾಮೂಲಿ ಏನಕ್ಕೆ ಇವೆರಡು ಹಾಕಿದ್ದೀವಿ ಅಂದರೆ, ನಾವು ನೋಡಿದ್ವಿ ತುಂಬ ಇದನ್ನು ಯೂಸ್ ಮಾಡಿದ್ರೆ ಹಾಗೆ ಕಳಿಸ್ದಾಗಿಂದ ಈ ಡ್ರಿಪ್ ಪೈಪ್ಗಳಲ್ಲಿ ತುಂಬ ಸೇರ್ಕೊಂಡ್ಬಿಡುತ್ತೆ. ಎವ್ರಿ 6 ತಿಂಗಳಿಗೆ 3 ತಿಂಗಳಿಗೆ ನೀವು ಫ್ಲಶ್ ಕ್ಯಾಪ್ ಓಪನ್ ಮಾಡಬೇಕು, ಎಂಡ್ ಕ್ಯಾಪ್ ಓಪನ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಬಟ್ ಇದು ಅಳವಡಿಸಿದಾಗಿಂದ ಒಂದು ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ಇಲ್ಲೇ. ಬಟ್ ಏನಂದರೆ ಇದನ್ನು ಕ್ಲೀನ್ ಮಾಡಬೇಕು. ಇದು ಯಾವಾಗ ಕ್ಲೀನ್ ಮಾಡಬೇಕು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೋಡಿ, ಇದು ಫೈನಲ್ ಔಟ್ಪುಟ್ಟಿಂದ ಇದಕ್ಕೆ ಬರುತ್ತೆ. ಇಲ್ಲಿ ನಾವು ರೀಡ್ ಮಾಡ್ತೀವಿ. ಇವಾಗ ನೋಡ್ಬಂದಿರ್ಬೋದು ಆಲ್ಮೋಸ್ಟ್ 0.5 1ವರೆಗೂ ಇದೆ, 1 kg/cm³ ಅಂತ. ಬಟ್ ಔಟ್ಪುಟ್ ನೋಡೋದಾದರೆ 0.2 0.3 ಅಷ್ಟೇ. ಸೊ ಇವಾಗ ನಮ್ಗೆ ಏನು ಮಾಡ್ಬೇಕು, ನಾವು ಇವಾಗ ಇದನ್ನು ತೆಗೆದು ಆ ಡಿಸ್ಕ್ನ ಕ್ಲೀನ್ ಮಾಡಿ ಮತ್ತೆ ಹಾಕಿದ್ರೆ ಇವೆರಡು ಮ್ಯಾಚ್ ಆಗುತ್ತೆ. ಸೊ ಇಲ್ಲೇ ಎಲ್ಲ ಗಲೀಜನ್ನು ಫಿಲ್ಟ್ರ್ ಆಗೋಗುತ್ತೆ. ಸ್ಯಾಂಡ್ ಫಿಲ್ಟ್ರ್ ಹೇಗೆ ಮಾಡ್ತೀವಿ ಅಂದರೆ, ಕ್ಲೀನು ಜಸ್ಟ್ ಅವಾಗ ಓಪನ್ ಮಾಡ್ತೀವಿ. ಅದಕ್ಕಿಂತ ಎಲ್ಲ ಗಲೀಜು